ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 25ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಸೆಲೆಕ್ಷನ್ ಆಫ್ ಸೀಡ್ ಮಟೀರಿಯಲ್. ಈ ಸೆಲೆಕ್ಷನ್ ಆಫ್ ಸೀಡ್ ಮಟೀರಿಯಲ್ನ ಟಾಪಿಕ್ನ ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ದ ಸೆಲೆಕ್ಷನ್ ಆಫ್ ಸೀಡ್ ಮಟೀರಿಯಲ್ ಇಸ್ ಅ ಕ್ರಿಟಿಕಲ್ ಆಸ್ಪೆಕ್ಟ್ ಆಫ್ ಅಗ್ರಾನಮಿ. ಈ ಅಗ್ರಾನಮಿಯ ಒಂದು ಕ್ರಿಟಿಕಲ್ ಆಸ್ಪೆಕ್ಟ್ ಆಗುತ್ತೆ ಸೆಲೆಕ್ಷನ್ ಆಫ್ ಸೀಡ್ ಮಟೀರಿಯಲ್, ಬಿಕಾಸ್ ಆಸ್ ಇಟ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸಸ್ ಕ್ರಾಪ್ yield, ಕ್ವಾಲಿಟಿ ಆ್ಯಂಡ್ ಸಸ್ಟೈನಬಿಲಿಟಿ. ಸೆಲೆಕ್ಷನ್ ಆಫ್ ಸೀಡ್ ಮಟೀರಿಯಲ್ ಯಾವುದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ? ಕ್ರಾಪ್ನ yield ಮೇಲೆ, ಹಾಗೆ ಕ್ವಾಲಿಟಿ ಮೇಲೆ, ಹಾಗೆ ಇವನ್ ಸಸ್ಟೈನಬಿಲಿಟಿ ಮೇಲೂ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಚೂಸಿಂಗ್ ದ ರೈಟ್ ಸೀಡ್ ಇಸ್ ಅ ಫಂಡಮೆಂಟಲ್ ಫಾರ್ ಸಕ್ಸಸ್ಫುಲ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ನಾವೊಂದು ಅಗ್ರಿಕಲ್ಚರ್ ಪ್ರೊಡಕ್ಷನನ್ನು ಸಕ್ಸಸ್ಫುಲ್ ಆಗಿ ಬಹಳ ಯಶಸ್ವಿಯಾಗಿ ಮಾಡಬೇಕು ಅಂತಂದರೆ ಒಂದು ರೈಟ್ ಸೀಡನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. Here are the key considerations and practices involved in selecting seed material. ಮೊದಲೇದು ಸೀಡ್ ಕ್ವಾಲಿಟಿ. ಸೀಡ್ ಕ್ವಾಲಿಟಿ ಯಾವ ರೀತಿ ಇರಬೇಕು ಅಂತ ನೋಡೋದಾದರೆ ಫಸ್ಟ್ ಬರೋದೇ ಜೆನೆಟಿಕ್ ಪ್ಯೂರಿಟಿ. ಅಂದರೆ ಎನ್ಶೂರ್ಸ್ ಸೀಡ್ಸ್ ಆರ್ ಜೆನೆಟಿಕಲಿ ಪ್ಯೂರ್ ಟು ಅವಾಯ್ಡ್ ಮಿಕ್ಸ್ಡ್ ವೆರೈಟೀಸ್. ಜೆನೆಟಿಕಲಿ ಪ್ಯೂರ್ ಇರಬೇಕು, ಯಾವುದೇ ರೀತಿ ಮಿಕ್ಸ್ಡ್ ವೆರೈಟೀಸ್ ಇರಬಾರ್ದು. ದ್ಯಾಟ್ ಕ್ಯಾನ್ ಅಫೆಕ್ಟ್ yield ಆ್ಯಂಡ್ ಕ್ವಾಲಿಟಿ. Use certified seeds that have undergone rigorous testing. ಎರಡನೇದಾಗಿ ಸೀಡ್ ಕ್ವಾಲಿಟಿಯಲ್ಲಿ ಫಿಸಿಕಲ್ ಪ್ಯೂರಿಟಿ ಬರುತ್ತೆ. ಸೊ ಚೆಕ್ ಫಾರ್ ದ ಪ್ರೆಸೆನ್ಸ್ ಆಫ್ ಫಾರಿನ್ ಸೀಡ್ಸ್, ಇನರ್ಟ್ ಮಟೀರಿಯಲ್ಸ್ ಆ್ಯಂಡ್ ಡೆಬ್ರಿಸ್. ಹೈ ಫಿಸಿಕಲ್ ಪ್ಯೂರಿಟಿ ಎನ್ಶೂರ್ಸ್ ದ್ಯಾಟ್ ಸೀಡ್ಸ್ ಆರ್ ವಯಬಲ್ ಆ್ಯಂಡ್ ಕ್ಯಾನ್ ಜರ್ಮಿನೇಟ್ ಎಫೆಕ್ಟಿವ್ಲಿ. ಸೊ ಹೈಲಿ ಫಿಸಿಕಲ್ ಪ್ಯೂರಿಟಿ ಇತ್ತು ಅಂತಂದರೆ ಸೀಡ್ಸ್ ಆರ್ ವಯಾಬಲ್ ಇರುತ್ತೆ ಆ್ಯಂಡ್ ಕ್ಯಾನ್ ಜರ್ಮಿನೇಟ್ ಎಫೆಕ್ಟಿವ್ಲಿ. ಹಾಗೆ ಮೂರನೇದು ಬರುತ್ತೆ ಜರ್ಮಿನೇಷನ್ ರೇಟ್. ಅಸೆಸ್ ದ ಜರ್ಮಿನೇಷನ್ ಕೆಪಾಸಿಟಿ ಆಫ್ ಸೀಡ್ಸ್. ಹೈ ಜರ್ಮಿನೇಷನ್ ರೇಟ್ ಈಸ್ ಕ್ರೂಷಿಯಲ್ ಫಾರ್ ಎಸ್ಟಾಬ್ಲಿಷಿಂಗ್ ಅ ಸ್ಟ್ರಾಂಗ್ ಕ್ರಾಪ್ ಸ್ಟ್ಯಾಂಡ್. ನಾಲ್ಕನೇದು ಬರುತ್ತೆ ಸೀಡ್ ಹೆಲ್ತ್. ಸೊ ಎನ್ಶೂರ್ಸ್ ಸೀಡ್ಸ್ ಆರ್ ಫ್ರೀ ಫ್ರಮ್ ಡಿಸೀಸಸ್ ಆ್ಯಂಡ್ ಪೆಸ್ಟ್. ಯಾವ ರೀತಿ ಸೀಡ್ಸ್ ಇರಬೇಕು ಅಂದರೆ ಯಾವುದೇ ರೀತಿ ರೋಗಗಳಿರಬಾರ್ದು, ಅಂತಹ ಸೀಡ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫ್ರೀ ಫ್ರಮ್ ಡಿಸೀಸಸ್ ಆ್ಯಂಡ್ ಪೆಸ್ಟ್. ಪ್ಯಾಥೋಜನ್ ಫ್ರೀ ಸೀಡ್ಸ್ ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಡಿಸೀಸಸ್ ಇನ್ ದ ಫೀಲ್ಡ್. ಸೊ ಸೆಕೆಂಡ್ ಬರುತ್ತೆ ನೆಕ್ಸ್ಟ್ ಸೀಡ್ ವೆರೈಟಿ ಸೆಲೆಕ್ಷನ್. ಯಾವ ರೀತಿ ಸೀಡ್ ವೆರೈಟಿ ಸೆಲೆಕ್ಷನ್ ಇರಬೇಕು? ಅಡಾಪ್ಟೇಷನ್ ಟು ಎನ್ವಿರಾನ್ಮೆಂಟ್. ಅಂದರೆ ಬೇರೆ ಬೇರೆ ವಾತಾವರಣಕ್ಕೆ ಅದು ಅಡಾಪ್ಟ್ ಆಗಬೇಕು, ಹೊಂದಾಣಿಕೆ ಆಗಬೇಕು. ಸೆಲೆಕ್ಟ್ ವೆರೈಟೀಸ್ ದಟ್ ಆರ್ ವೆಲ್ ಅಡಾಪ್ಟೆಡ್ ಟು ಲೋಕಲ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಕೆಲವೊಂದು ವೆರೈಟೀಸ್ ಏನಾಗುತ್ತೆ, ಸೊ ಲೋಕಲ್ ಕಂಡೀಷನ್ಗೆ ಅಡಾಪ್ಟ್ ಆಗೋದಿಲ್ಲ, ಅಂತಹ ವೆರೈಟೀಸ್ಗಳು ಒಳ್ಳೆಯ ಈಲ್ಡನ್ನು ಕೊಡೋದಿಲ್ಲ. ಹಾಗಾಗಿ ಸೆಲೆಕ್ಟ್ ವೆರೈಟೀಸ್ ದಟ್ ಆರ್ ವೆಲ್ ಅಡಾಪ್ಟೆಡ್ ಟು ಲೋಕಲ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಸಾಯಿಲ್ ಟೈಪ್ ಆ್ಯಂಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. So this ensures a better growth and productivity. So second ಬರುತ್ತೆ yield potential. ಸೊ ಎಂತಹ ಸೀಡನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ಚೂಸ್ ಹೈ yielding ವೆರೈಟಿ. ಅಂದರೆ ಜಾಸ್ತಿ ಈಲ್ಡ್ ಕೊಡೋಂಥದ್ದು, ಜಾಸ್ತಿ ನಮಗೆ ಉತ್ಪಾದನೆ ಆಗುವಂತಹ ಸೀಡ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ವಿತ್ ಅ ಪೊಟೆನ್ಷಿಯಲ್ ಟು ಪ್ರೊಡ್ಯೂಸ್ ಮೋರ್ ಪರ್ ಯೂನಿಟ್ ಏರಿಯಾ. ಅಂದರೆ ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಹೆಚ್ಚಿರುವಂತಹ ಸೀಡ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. These varieties should be evaluated through field trial under local condition. ಸೊ ಥರ್ಡ್ ಬರುತ್ತೆ ಡಿಸೀಸ್ ರೆಸಿಸ್ಟೆನ್ಸ್. ಹೆಸರೇ ಹೇಳುತ್ತೆ, ಸೊ ಫ್ರೀ ಫ್ರಮ್ ಡಿಸೀಸಸ್ ಅಥವಾ ಡಿಸೀಸ್ ರೆಸಿಸ್ಟೆನ್ಸ್ ಅಂತಂದ್ರೆ ಏನು? ಆಪ್ಟ್ ಫಾರ್ ವೆರೈಟೀಸ್ ರೆಸಿಸ್ಟೆಂಟ್ ಟು ಪ್ರಿವಲೆಂಟ್ ಡಿಸೀಸಸ್ ಆ್ಯಂಡ್ ಪೆಸ್ಟ್ ಇನ್ ದ ಏರಿಯಾ. ಅಲ್ಲಿರುವಂತಹ ಡಿಸೀಸ್ ಮತ್ತು ಪೆಸ್ಟ್ಗಳಿಗೆ ಹೊಂದಾಣಿಕೆ ಆಗುವಂಥದ್ದು, ಅಂದರೆ ಅದರಿಂದ ತಪ್ಪಿಸ್ಕೋಬೇಕು, ವಿತ್ ಸ್ಟ್ಯಾಂಡ್ ಆಗುವಂತಹ ಒಂದು ಡಿಸೀಸ್ ರೆಸಿಸ್ಟೆನ್ಸ್ ವೆರೈಟೀಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ದಿಸ್ ರೆಡ್ಯೂಸಸ್ ರಿಲಯನ್ಸ್ ಆನ್ ಕೆಮಿಕಲ್ ಕಂಟ್ರೋಲ್ ಮೆಜರ್ಸ್ ಆ್ಯಂಡ್ ಮಿನಿಮೈಸಸ್ ದ ಕ್ರಾಪ್ ಲಾಸಸ್.
ಸೊ ಡಿಸೀಸ್ ರೆಸಿಸ್ಟೆನ್ಸ್ ವೆರೈಟೀಸ್ ಅನ್ನ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಕೆಮಿಕಲ್ ಒಂದು ಫರ್ಟಿಲೈಸರ್ಸ್ ಏನ್ ಬರುತ್ತೆ ಅಥವಾ ಕೆಮಿಕಲ್ ಸ್ಪ್ರೇಸ್ ಏನ್ ಬರುತ್ತೆ ಅದ್ರ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಕ್ರಾಪ್ ಲಾಸ್ ಕೂಡ ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಕ್ವಾಲಿಟಿ ಟ್ರೇಡ್ಸ್. ಕನ್ಸಿಡರ್ ದ ಕ್ವಾಲಿಟಿ ಅಟ್ರಿಬ್ಯೂಟ್ಸ್ ಆಫ್ ದ